ಅವತ್ತು ಕೂತ್ಕೊಂಡು ನಾವಿಲ್ಲಿ ಹೇಳ್ತಾ ಇರ್ತೀವಿ, ಹೌದು ಈಗ ಕಾಂಗ್ರೆಸ್ ಅವರು ಇಷ್ಟು ಸೀಟ್ ಗೆದ್ದಿದ್ದಾರೆ, ಬಿಜೆಪಿ ಅವರು ಇಷ್ಟು ಗೆದ್ದಿದ್ದಾರೆ, JDS ಅವರು ಇಷ್ಟು ಗೆದ್ದಿದ್ದಾರೆ, ಪ್ರಜಾಕೀಯ ಇಷ್ಟು ಗೆಲ್ತು, ಈ ಮೂಲಕವಾಗಿ ಕರ್ನಾಟಕ ಅಸೆಂಬ್ಲಿಯಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಯಿತು ಅನ್ನುವಂಥದ್ದು ಬಂತು. ಅವತ್ತು ಕೂತ್ಕೊಂಡು ಕೇಳ್ತಾ ಇರುವಾಗ ಅತಂತ್ರ ವಿಧಾನಸಭೆ ಇದೆ, ಈಗ ಉಪೇಂದ್ರ ಅವರ ಪಕ್ಷ ಬೆಂಬಲವನ್ನು ಕೊಟ್ಟರೆ ಮಾತ್ರ ಈ ಮೂರಲ್ಲಿ ಯಾರಾದ್ರೂ ಒಬ್ಬರು ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ, ಉಳಿದವರು ಯಾರು ಕೂಡ ಇಲ್ಲ, ಯಾಕಂದ್ರೆ 113 ನಂಬರ್ ಆಗಲೇಬೇಕು, ವಿಧಾನಸಭೆಯಲ್ಲಿ ಬಹುಮತ ಬರಬೇಕು. ಅವತ್ತು ಉಪೇಂದ್ರ ಅವರು ಯಾರ ಜೊತೆ ಕೂಡ ಹೋಗೋದಕ್ಕೆ ರೆಡಿ. ಕೇಳಿ ಒಂದು ನಿಮಿಷ ಕೇಳಿ, ಆಗ ಒಂದು 5 ಜನ ನನಗೆ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅಥವಾ ಒಂದು 50 ಜನ ಕೊಟ್ಟಿದ್ದಾರೆ, 50 ಜನ ಪ್ರತಿ ಅನ್ಕೊಳ್ಳಿ. ನಾನು ಫಸ್ಟ್ 50 ಜನರ ಪೋಲಿಂಗ್ ವ್ಯವಸ್ಥೆ ಆಲ್ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ. ನಾನು ಫಸ್ಟ್ 50 ಜನ ಕೇಳ್ತೀನಿ, ಮೇನ್ ಡಿಮಾಂಡ್ ಏನಪ್ಪಾ, ಒಂದೇ ಸೆಕೆಂಡ್ ಅಲ್ಲಿ ಮಾಡ್ತೀನಿ ನಾನು ಪೋಲಿಂಗ್. ಈಗ ಗವರ್ಮೆಂಟ್ ರಚಿಸೋದಕ್ಕೆ ನಿಮಗೊಂದು ಚಾನ್ಸ್ ಸಿಕ್ಕಿದೆ ಜನಗಳಿಗೆ, ನಿಮ್ಮ 50 ಕ್ಷೇತ್ರಗಳಲ್ಲಿ ನಿಮ್ ಡಿಮಾಂಡ್ ಏನು, ತುಂಬಾ ಇಂಪಾರ್ಟೆಂಟ್ ಡಿಮಾಂಡ್ ಏನು. ಫಸ್ಟ್ ನಾನು ರೆಪ್ರೆಸೆಂಟೇಟಿವ್ ಇಸ್ ಎ ವರ್ಕರ್, ನನಗೆ ರೆಪ್ರೆಸೆಂಟೇಟಿವ್ ಇಂಪಾರ್ಟೆಂಟ್ ಅಲ್ಲ, ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ. ಜನರಿಗೆ ಕೇಳ್ತೀನಿ, ನನಗೆ ಜನನೇ ಅಲ್ಟಿಮೇಟ್. ಆ ಜನನ್ ಕೇಳ್ತೀನಿ ನಾನು ಅಷ್ಟೇ, ಇವನು ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಬೇಕು ಅಷ್ಟೇ. ಜನನ್ ಕೇಳಿ ನನಗೆ ಅದನ್ನು ವರದಿ ವಾಪಸಪ್ಪ ಅಂತೀನಿ ಅಷ್ಟೇ. ನಾನು ಯೂಸಿಂಗ್ ಟೆಕ್ನಾಲಜಿ ಕನೆಕ್ಟ್ ಮಾಡು ಕೇಳು. ಅಲ್ಲಿ 50 ವಾರ್ಡಲ್ಲಿ ಬಹಳ ಮುಖ್ಯವಾಗಿ ಏನೋ ಒಂದು ಹಾಸ್ಪಿಟಲ್ ಕೇಳ್ತಾರೆ ಅನ್ಕೊಳ್ಳಿ, ಒಂದು ಎಜುಕೇಶನ್ ಏನೋ ಕೇಳ್ತಾರೆ ಅನ್ಕೊಳ್ಳಿ, ಒಂದು ರಸ್ತೆ ವ್ಯವಸ್ಥೆ ಕೇಳ್ತಾರೆ. ನಾನು ಈ 3 ಡಿಮ್ಯಾಂಡ್ ಇಡ್ತೀನಿ ಅವ್ರ ಹತ್ರ. ನೋಡಪ್ಪ ಈ 3 ಮಾಡ್ಕೊಡ್ತೀರಾ ನೀವು, ಖಂಡಿತ ನಂದೆಲ್ಲ ಓಟು ನಿಮಗೆ, ನನ್ನ ಸಪೋರ್ಟ್ ನಿಮಗೆ.